ನಂಗೆ ಫೈನಲಿ ನಿನ್ ರಾಮಂದೊಂದು ತಪ್ಪು ಸಿಕ್ಕಿದೆ. ಹೌದಾ? ಏನ್ ತಪ್ಪು ಸಿಕ್ಕಿದೆ? ನಾನು ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇದ್ದೆ, ಅವಾಗ ಯಾರೋ ಪೋಸ್ಟ್ ಮಾಡಿದ್ರು. ಏನಂತ ಪೋಸ್ಟ್ ಮಾಡಿದ್ರು ಹೇಳು, ಸ್ಟೋರಿ ನೋಡೋಣ. ಅದು ಪೋಸ್ಟ್ ಮಾಡಿದ್ರು ಅಂದ್ರೆ, ಶೂದ್ರ ಒಬ್ಬ ತಪಸ್ ಮಾಡ್ತಾ ಇರ್ತಾನೆ, ಅವನು ಕೆಳ ಜಾತಿಯವನಾಗಿರ್ತಾನೆ ಅಂತ ಹೇಳಿ ರಾಮ ನೀನ್ ತಪಸ್ ಮಾಡ್ಬಾರ್ದು ಅಂತ ಅವನ್ ತಲೆ ಕತ್ತರಿಸ್ತಾನೆ. ಇದ್ರ ಯಾವ ನ್ಯಾಯ? ನೀನ್ ಹೇಳೋದಲ್ಲ, ರಾಮ ಮರ್ಯಾದೆ ಪುರುಷೋತ್ತಮ, ಅವನು ಜನರಿಗೋಸ್ಕರ ಬದುಕಿರೋದು, ಅವ್ನು ಯಾವ್ದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಿಲ್ಲ ಅಂತ. ಇದು ಜಾತಿ ನಿಂದನೆ ಅಲ್ವಾ? ಓಕೆ, ನೀನ್ ಇಷ್ಟೆಲ್ಲ ತಪ್ಪು ಹುಡ್ಕೊಂಡ್ ಬಂದಿದ್ಯಾ ಅಂದ್ಮೇಲೆ ನಿನ್ಗೆ ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಇದು ಸಂಪೂರ್ಣ ರಾಮಾಯಣ. ಇದ್ರಲ್ಲಿ ಉತ್ತರಾಖಂಡ ಭಾಗ ಬರುತ್ತೆ, ಅದ್ರಲ್ಲಿ ಶೂದ್ರ ತಪಸ್ವಿಯ ತಲೆ ಕತ್ತರಿಸೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಆದ್ರೆ ನಾನ್ ರಾಮಾಯಣದಲ್ಲಿ ಬರೋದನ್ನ ಹೇಳೋದಿಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ರಾಮ ಸುಳ್ಳು, ಕೃಷ್ಣ ಸುಳ್ಳು, ರಾಮಾಯಣನೇ ಸುಳ್ಳು ಅಂತವ್ರಿಗೆ ಇದು ಶೂದ್ರ ತಪಸ್ವಿ. ಇದು ಕುವೆಂಪು ಅವ್ರು ಬರ್ದಿರೋದು, ನಾಟಕ ಕೂಡ ಮಾಡಿದಾರಂತೆ. ನಾನು ಇದು ನೋಡಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಕುವೆಂಪು ಅವ್ರು ಬರ್ದಿರೋ ಯಾಕೆ ರಾಮ ಆ ಶೂದ್ರನ ತಲೆಯನ್ನ ಕತ್ತರಿಸ್ತಾನೆ ಅನ್ನೋದ್ರ ಬಗ್ಗೆ ಪೂರ್ತಿ ವಿವರ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿರ್ತೀನಿ, ನೋಡು. ಇಷ್ಟ ಆದ್ರೆ ಲೈಕ್ ಮತ್ತೆ ಫಾಲೋ ಕೂಡ ಮಾಡ್ಬೇಕಾಯ್ತಾ? ಲೈಕ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.